ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಗುರುವಾರ ಅಮಾವಾಸ್ಯೆ ಇದೆ. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈಗ ಆಲ್ರೆಡಿ 12:30 ಆಗಿದೆ. ಹೊರಡಬೇಕಿವಾಗ. ಸೊ ನಮ್ಮ ಮನೆಯವ್ರು ಬರ್ತೀನಿ, ಬಿಟ್ಕೊಡ್ತೀನಿ ದೇವಸ್ಥಾನದ ಹತ್ರ ಅಂತ ಹೇಳಿದ್ರು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಪಾಪು ಇಲ್ಲ, ಪಾಪು ನೆನ್ನೆ ಊರಿಗೆ ಹೋದ. ಸೊ ಊರಿಗೆ ಕಳಿಸಿದ್ದೀನಿ. ಹೇಗೆ ಇದ್ರೂ ಒಬ್ಬಳೇ ಇದ್ದನಲ್ಲ, ಸೊ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ಅಷ್ಟೇ. ಸೊ ಹೋಗ್ತಾ ಇದ್ದೀನಿ ಇವಾಗ. ಸೊ ಸಾಧ್ಯವಾದರೆ ದೇವಸ್ಥಾನದಲ್ಲಿ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಲ್ಲ. ಸೊ ದೇವಸ್ಥಾನ ಒಳಗಡೆ ಎಲ್ಲ ಅಲೋ ಇರಲ್ಲ ಫೋನು. ಸೊ ಹಾಗಾಗಿ ಅಷ್ಟೇ. ಸಾಧ್ಯ ಆದರೆ ಹೊರಗಡೆ ಕ್ಲಿಪ್ಪಿಂಗ್ಸ್ ತೊಗೊಂಡು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಹೊರಡೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬಂದೆ ಮಧ್ಯಾಹ್ನ. ಸೊ ಬಂದು ವಿಡಿಯೋ ಇನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಾನು ಬಂದಾಗ ಆಲ್ರೆಡಿ 2:30-3 ಗಂಟೆ ಆಗಿತ್ತು ಟೈಮು. ಸೊ ಅಲ್ಲಿ ಯಾವ ವೀಡಿಯೋನೂ ಕೂಡ ಮಾಡೋಕ್ಕಾಗಲಿಲ್ಲ. ಮಾಡೋಗಿರಲಿಲ್ಲ ಅಲ್ವಾ. ಸುಮ್ಮನೆ ಯಾಕೆ, ಗೊತ್ತಿರೋದೆ ಸುಮ್ಮನೆ ಗೊತ್ತಿರೋರು ಮತ್ತೆ ತಪ್ಪು ಮಾಡಿದ್ರೆ ಅದು ತಪ್ಪಾಗುತ್ತೆ ಅಂತ ಅಂದ್ಬಿಟ್ಟು ಸೊ ನಾನು ಪೂರ್ತಿ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದೆ. ಸೊ ದೇವ್ರ ಮೆರವಣಿಗೆ ಎಲ್ಲ ಮಾಡ್ತಾಯಿದ್ರು. ಸೊ ನಾನು ಹೋಗೋಷ್ಟರೊಳಗಡೆ ಮುಗ್ದೋಗ್ಬಿಟ್ಟಿತ್ತು. ಅದೆಲ್ಲ ಆಗಿದ್ರೆ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೋತಾ ಇದ್ದೆ ಡೆಫಿನೆಟಾಗಿ. ಸೊ ಅದು ಮುಗ್ದೋಗಿತ್ತಲ್ಲ, ಸೊ ಒಳಗಡೆ ಇದ್ದಿದ್ದರಿಂದ ಸೊ ಅದನ್ನು ಮತ್ತೇನು ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಬರುವಾಗ ಏನು ಮಾಡೋಕ್ಕೆ ಹೋಗಲಿಲ್ಲ, ಎಲ್ಲ ಮುಗ್ದೋಗಿತ್ತಲ್ಲ, ಇನ್ನೇನಕ್ಕೆ ಮಾಡೋಕ್ಕೆ ಹೋಗೋದು ಅಂತ ಅಂದ್ಬಿಟ್ಟು ಸೊ ಮುಗಿಸ್ಕೊಬಂದೆ. ಈಗ ಮತ್ತೆ ಕಂಟಿನ್ಯೂ 5 ಗಂಟೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ, ಅಡುಗೆ ಮಾಡ್ತಾಯಿದ್ದೀನಿ. ಸೊ ಇವಾಗ ಯಾಕೆ ಬೇಗ ಅಡುಗೆ ಮಾಡ್ತಾಯಿದ್ದೀನಿ ಅಂತಂದರೆ, ಸೊ ಸಂಜೆ ಸ್ವಲ್ಪ ಹೊರಗಡೆ ಹೋಗೋದಿದೆ. ಹೊರಗಡೆ ಅಂತಂದರೆ ಹೇಗೆ ಹೇಳೋದು, ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಕೊನೆಗೂ ಹೇಳೇಬಿಟ್ಟೆ, ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಂದ್ಕೊಂಡಿದ್ದೀವಿ, ನಾನು ಒಬ್ಬಳೇ ಅಲ್ಲ, ನಾನು ಮತ್ತು ನಮ್ಮ ಹಸ್ಬೆಂಡು. ಸೊ ಮೂವಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಆ್ಯಕ್ಚುಲಿಯಾಗಿ ಮೊನ್ನೆ ಹೋಗಬೇಕಿತ್ತು. ಸೊ ಪಾಪನ ಇದನ್ನೆಲ್ಲ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ತುಂಬ ರಶ್ ಇತ್ತು. ಸುಮ್ಮನೆ ಯಾಕೆ, ಅವನು ಹಠ ಮಾಡ್ತಾನೆ ಅಂತ ಅಂದ್ಬಿಟ್ಟು ಸುಮ್ಮನಿದ್ದೆ. ಅದಾದಮೇಲೆ ನೆನ್ನೆ ಪಾಪ ಊರಿಗೆ ಹೋದ್ನಲ್ವಾ, ತುಂಬ ರಶ್ ಇರುತ್ತೆ. ರಶಲ್ಲೆಲ್ಲ ಯಾಕೆ ಕರ್ಕೊಂಡು ಹೋಗೋದು, ನೋಡೋಣ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ನೆನ್ನೆ ಪಾಪ ಊರಿಗೆ ಕರ್ಕೊಂಡು ಹೋದ್ರಲ್ವ ಅಪ್ಪಾಜಿ. ಸೊ ನೆನ್ನೆ ಹೋಗೋಣ ಅಂತ ಹೇಳಿದ್ರು. ನೆನ್ನೆ ಏನು ಕೆಲಸನೇ ಆಗಿರಲಿಲ್ಲ. ಅವರು ಹೇಳೋತ್ತಿಗೆ 7:30 ಆಗಿತ್ತು. 8 ಗಂಟೆಗೆ ಶೋ ಇರೋದು. ಸೊ ಹಾಗಾಗಿ ಇನ್ನೂ ಕೆಲಸ ಏನೂ ಆಗಿರಲಿಲ್ವಲ್ಲ, ನಾಳೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಸೊ ಇವತ್ತು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಸಂಜೆ 8 ಗಂಟೆಗೆ ಹೊರಡಬೇಕು. ಸೊ ಹಾಗಾಗಿ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇರುತ್ತೆ. ಬಂದು ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ. ಟೈಮ್ ಆಲ್ರೆಡಿ ಅಲ್ಲಿಂದ ಬರೋದಕ್ಕೆ 10 ಗಂಟೆ ಆಗೋಗುತ್ತೆ. ಸೊ ಅಲ್ಲಿ ಅಷ್ಟೊತ್ತಲ್ಲಿ ಬಂದು ಏನು ಅಡುಗೆ ಮಾಡೋದು ಅಂತ ಅಂದ್ಬಿಟ್ಟು ಸೊ ಇವಾಗ ಸಾಂಬಾರು ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ 5 ಗಂಟೆ ಅಲ್ವಾ, ಸಾಂಬಾರೆಲ್ಲ ಮಾಡಾಯಿತು. ಸೊ ಇನ್ನು ಸ್ವಲ್ಪ ಪಾತ್ರೆಗಳಿದ್ದಾವೆ, ತೊಳೆದ್ಬಿಟ್ಟು ರೆಡಿಯಾಗಿ ಹೊರಡಬೇಕಷ್ಟೇ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಿತ್ತು. ಹೇಗಿರುತ್ತೆ ನೋಡೋಣ ಮೂವಿ. ನಮ್ಮ ದರ್ಶನ್ ಸರ್ದು ಡಿ ಬಾಸ್ ಮೂವಿಗೆ ಹೋಗ್ತಿರೋದು. ಸೊ ಕಾಟೇರ ಮೂವಿಗೆ. ಸೊ ನೋಡೋಣ, ತುಂಬ ಚೆನ್ನಾಗಿದೆ ಅನ್ನೋದು ಬರ್ತಾಯಿದೆ. ಸೊ ಹಾಗಾಗಿ ನೋಡಬೇಕು ಅಂತ ಅನ್ನಿಸ್ತು, ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಹೋದ್ಮೇಲೆ ಯಾವ ಥರ ಇರುತ್ತೆ ಮೂವಿ ಎಲ್ಲವೂ ಕೂಡ ನಿಮ್ಮ ಹತ್ರ ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಮೂವಿದು ಆದರೆ ಕೆಲವೊಂದನ್ನು ಕ್ಲಿಪ್ಪಿಂಗ್ಸ್ ತಗೊಂಡು ಆ್ಯಡ್ ಮಾಡ್ತೀನಿ. ಸೊ ಮೂವಿ ಹೇಗಿತ್ತು ಅನ್ನೋದ್ರ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಇನ್ನೇನಿಲ್ಲ, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಬ್ಯಾಕ್ ಫ್ರೆಂಡ್ಸ್, ಇವಾಗ 7:30 ಆಗಿದೆ. ಸೊ ಇವಾಗ ಮೂವಿಗೆ ಹೊರಡೋಕ್ಕೆ ರೆಡಿಯಾಗಿದ್ದೀನಿ. ರೆಡಿ ಅಂತಂದರೆ ಮಾಮೂಲಿ ಹಾಕಿದ ಟಾಪು ಪ್ಯಾಂಟು, ಸೊ ಅದರಲ್ಲೇ ಹೋಗ್ತಾಯಿದ್ದೀನಿ. ಮತ್ತು ಡ್ರೆಸ್ ಏನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಸೊ ಇವಾಗ ಹೊರಡಬೇಕು. ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತಂದಮೇಲೆ ಬಂದು ಹೇಳ್ತೀನಿ ಯಾವ ರೀತಿ ಇತ್ತು ಮೂವಿ ಅಂತ ಅಂದ್ಬಿಟ್ಟು. ಇನ್ನು ನನ್ನ ಹಸ್ಬೆಂಡ್ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೋಸ್ಕರ. ಸೊ ಬಂದ ತಕ್ಷಣ ಹೊರಡೋದಷ್ಟೇ, ಕೆಲಸ ಎಲ್ಲ ಮುಗೀತು. ರೈಸು ಸಾಂಬಾರು ಎಲ್ಲ ಕೂಡ ಮಾಡಿ ಇಟ್ಟಿದ್ದೀನಿ. ಅಲ್ಲಿ ಬರೋದಕ್ಕೆ 10 ಗಂಟೆ 10 ಕಾಲು ಆಗಿಬಿಡುತ್ತೆ. ಸೊ ಅಷ್ಟೊತ್ತಿನಲ್ಲಿ ಬಂದು ಏನು ಮಾಡೋದು ಅಂದ್ಬಿಟ್ಟು ಎಲ್ಲ ಮಾಡಿ ಇಟ್ಟಿದ್ದೀನಿ. ಸೊ ಈಗ ಹೊರಡಬೇಕು. ಇನ್ನೊಂದು ½ ಆನ್ ಅವರ್ಗೆಲ್ಲ ಶುರು ಆಗಿಬಿಡುತ್ತೆ. ಸೊ ಬಂದ ತಕ್ಷಣ ಹೊರಡಬೇಕು. ನಾನು ನಿಮಗೆ ಆಮೇಲೆ ಹಾಯ್, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು
ನೆಕ್ಸ್ಟ್ ಡೇ ಅದಾದಮೇಲೆ ಕೊಬ್ಬರಿ ಎಲ್ಲ ಕಟ್ ಮಾಡ್ಕೊಳ್ಳೋದಿತ್ತು. ಸೊ ಹಾಗಾಗಿ ಕೊಬ್ಬರಿನ ಕಟ್ ಮಾಡ್ಕೊಳ್ಳಿಕ್ಕೆ ಅಂದ್ಬಿಟ್ಟು ಅದ್ರ ಮೇಲ್ಗಡೆ ಸಿಪ್ಪೆಲ್ಲ ನೀಟಾಗಿ ತುರ್ಕೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಪೀಸ್ ಮಾಡಿ ಇಟ್ಕೊಬೇಕು. ಸೊ ಈ ಕೊಬ್ಬರಿ ಪುಡಿ ಚಟ್ನಿ ಗಿಟ್ನಿ ಏನಾದರೂ ಮಾಡ್ಕೋಬಹುದು. ಸೊ ಇವಾಗ ಕೊಬ್ಬರಿನ ಪೀಸ್ ಮಾಡಲಿಕ್ಕೆ ಅಂದ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಮಧ್ಯಕ್ಕೆ ಕಟ್ ಮಾಡಿ ಚಿಕ್ಕದಾಗಿ ಅದನ್ನು ಕೊಬ್ಬರಿನ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಮನೇಲೇ ಮಾಡ್ಕೊಬೋದು. ಸೊ ಇದು ನಮ್ಮ ಮನೆಯದೇ, ಹೊರಗಡೆಯಿಂದ ಏನು ತಂದಿಲ್ಲ ಕೊಬ್ಬರಿನ, ಮನೆಯದೇ ಇತ್ತು. ಸೊ ಹಾಗಾಗಿ 3 ಕೊಬ್ಬರಿನ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಚಿಕ್ಕ ಪೀಸ್ಗಳು ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ ಫೈನಲಿ ಈ ಥರ ಕಟ್ ಮಾಡಿದ್ದೀನಿ. ಸೊ ಪೂರ್ತಿಯಾಗಿ ಕಟ್ ಮಾಡಿ ತೋರಿಸ್ತೀನಿ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು. ನೋಡಿ ಫೈನಲಿಯಾಗಿ ಇಷ್ಟಾಗಿದೆ. ಸೊ ಇದನ್ನು ಒಣಗಕ್ಕಿಡ್ತೀನಿ. ಇದು ಚೆನ್ನಾಗಿ ಒಣಗಬೇಕು. ಅದಾದಮೇಲೆ ಬೆಲ್ಲನೂ ಕೂಡ ಕಟ್ ಮಾಡಿಡೋಣ ಅಂದ್ಬಿಟ್ಟು ಬೆಲ್ಲ ತೊಗೊಂಡಿದ್ದೀನಿ 2 ಅಚ್ಚು. ಸೊ ದೊಡ್ಡ ಅಚ್ಚದು 2 ತೊಗೊಂಡಿದ್ದೀನಿ. ಸೊ ದೊಡ್ಡ ಅಚ್ಚು ಬೆಲ್ಲನೇ ತೊಗೊಳ್ಳಿ, ಸಣ್ಣ ಅಚ್ಚು ಬೆಲ್ಲದಲ್ಲಿ ಕಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಮೊದಲಿಗೆ ಈ ಥರ ಪೀಸ್ ಮಾಡ್ಕೊಬಿಟ್ಟು ಕತ್ರಿಲಿ ಕಟ್ ಮಾಡಬೇಕು. ಸೊ ಕತ್ರಿಲಿ ಕಟ್ ಮಾಡೋದ್ರಿಂದ ಬೆಲ್ಲ ನೀಟಾಗಿ ಕಟ್ಟಾಗುತ್ತೆ. ಒಂದು ವೇಳೆ ಪುಡಿ ಆಗ್ತಾಯಿದೆ ಅನ್ನೋದಿದ್ದರೆ ಸೊ ಅದನ್ನು ಬಿಸಿಲಲ್ಲಿ ಒಣಗಿಸಿ ಮತ್ತೆ ಕಟ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ಪುಡಿ ಆಗ್ತಾಯಿದೆ ಅನ್ನೋದಿದ್ದರೆ ಬಿಸಿಲಲ್ಲಿ ಒಣಗಿಸ್ಬೋದು. ಸೊ ಇದೇನು ಪುಡಿ ಏನು ಆಗ್ತಾಯಿಲ್ಲ, ಚೆನ್ನಾಗಿ ಕಟ್ಟಾಗ್ತಾಯಿತ್ತು. ಸೊ ಹಾಗಾಗಿ ನಾನು ಹಾಗೇ ಕಟ್ ಮಾಡಿಕೊಂಡೆ. ಸೊ ಬೆಲ್ಲ ಕೂಡ ಕಟ್ ಮಾಡಿದ್ದಾಯಿತು. ನಾನು 2 ಅಚ್ಚು ತೊಗೊಂಡಿರೋದು. ಸೊ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇತ್ತಲ್ವ, ಸೊ ಹಾಗಾಗಿ 2 ಅಚ್ಚು ತೊಗೊಂಡಿದ್ದೀನಿ. ಈಗ 2 ಅಚ್ಚನ್ನು ಕೂಡ ಕಟ್ ಮಾಡಿಬಿಟ್ಟು ಒಣಗಕ್ಕಿಡ್ತೀನಿ ನಾನು. ಸೊ ಇದು ನೋಡಿ ಫೈನಲಿಯಾಗಿ ಈ ಥರ ಆಗಿದೆ. ಸೊ ಇದನ್ನು ಕೂಡ ಕಟ್ ಮಾಡಿ ತೋರಿಸ್ತೀನಿ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು. ಸೊ ನೋಡಿ ಒಂದು ಪ್ಲೇಟ್ ಪೂರ್ತಿಯಾಗಿ ಆಗಿದೆ ಇದು. ಸೊ ಇದನ್ನು ಒಣಗಕ್ಕಿಡಬೇಕು. ಒಣಗಿದ್ಮೇಲೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಸ್ವಲ್ಪ ಹಸಿ ಇರೋದ್ರಿಂದ ಇದನ್ನು ಒಣಗಕ್ಕಿಡ್ತೀನಿ ಬಿಸಿಲಿಗೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿನ್ನೆ ರಾತ್ರಿನ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಬರೋ ಹೊತ್ತಿಗೆ 11 ಕಾಲಾಗಿಬಿಟ್ಟಿತ್ತು, ಮೂವಿ ಮುಗಿಸ್ಕೊಬರೋ ಹೊತ್ತಿಗೆ. ಸೊ ಹಾಗಾಗಿ ವಿಡಿಯೋ ಏನು ಕಂಟಿನ್ಯೂ ಮಾಡಲಿಲ್ಲ ನಾನು. ಸೊ ಮೂವಿ ಬಗ್ಗೆ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಫುಲ್ ಎಂಜಾಯ್ ಮಾಡ್ಕೊಂಡು ಬಂದೆ ನಾನಂತೂ. ಮೂವಿ ಅಂತೂ ಮತ್ತೆ ನೋಡಬೇಕು ಅಂತಲೇ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ಪ್ಲೀಸ್ ಒಮ್ಮೆ ನೋಡಿ, ತುಂಬಾ ಚೆನ್ನಾಗಿದೆ. ಮತ್ತು ನಾನು ಕೊಬ್ಬರಿ ಮತ್ತು ಬೆಲ್ಲ ಎಲ್ಲವೂ ಕೂಡ ಕಟ್ ಮಾಡೋದು ಯಾವ ಥರ ಸಿಂಪಲ್ಲಾಗಿ ಮನೆಯಲ್ಲೇ ಕಟ್ ಮಾಡೋದು ಅನ್ನೋದು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಸೊ ಇನ್ನೇನಿಲ್ಲ, ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ಮತ್ತೆ ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬೈ, ಸಿ ಯು.